ಇನ್ನು ರಾಜ್ಯದಲ್ಲಿ ಸರ್ಕಾರ ರಚಿಸೋದು ಯಾರು ಅನ್ನೋ ಯಕ್ಷ ಪ್ರಶ್ನೆಗೆ ಎಲ್ಲರೂ ಉತ್ತರ ಹುಡುಕಾಡ್ತಾ ಇದ್ದಾರೆ. ರಾಜ್ಯಪಾಲರ ಮುಂದಿರುವ ಆಯ್ಕೆಗಳ ಬಗ್ಗೆಯೂ ರಾಜ್ಯದ ಕಾನೂನು ತಜ್ಞರಲ್ಲೇ ವಿಭಿನ್ನ ಅಭಿಪ್ರಾಯಗಳು ಇವೆ. ಸರ್ಕಾರಿ ಆಯೋಗದ ವರದಿಯ ಪ್ರಕಾರ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲದೆ ಇದ್ರೆ ರಾಜ್ಯಪಾಲರು ವಿವೇಚನಾ ಅಧಿಕಾರವನ್ನ ಬಳಸಬಹುದು. ರಾಜ್ಯಪಾಲರು ಚುನಾವಣಾ ಪೂರ್ವ ಮೈತ್ರಿಕೂಟವನ್ನ ಹೊಂದಿರುವಂತಹ ಪಕ್ಷವನ್ನ ಮೊದಲು ಆಹ್ವಾನಿಸಬೇಕಾಗುತ್ತೆ ಅಥವಾ ಬಹುಮತವನ್ನ ಸಾಬೀತು ಮಾಡೋಕೆ ಸಾಧ್ಯವಿರುವಂತಹ ಅತಿ ದೊಡ್ಡ ಪಕ್ಷವನ್ನ ಆಹ್ವಾನಿಸಬೇಕಾಗುತ್ತೆ. ಇವೆರಡೂ ಲಭ್ಯವೇ ಇಲ್ಲ ಅಂದ್ರೆ ಇದೆರಡು ಆಪ್ಷನ್ನೇ ಇರಲಿಲ್ಲ ಅಂತಂದ್ರೆ ಚುನಾವಣೆಯ ನಂತರ ಮೈತ್ರಿ ಪಕ್ಷದ ಆಹ್ವಾನಕ್ಕೆ ಸ್ಥಿರ ಸರ್ಕಾರ ನೀಡುವಂತಹ ಸಾಧ್ಯತೆಯನ್ನ ಆಧರಿಸಿ ಅಂತಹ ಪಕ್ಷವನ್ನ ಆಹ್ವಾನಿಸಬೇಕಾಗುತ್ತೆ. ಇನ್ನು ಈ ಬಗ್ಗೆ ರಾಜ್ಯದ ಕಾನೂನು ತಜ್ಞರಲ್ಲೇ ವಿಭಿನ್ನ ಅಭಿಪ್ರಾಯಗಳು ಕೂಡ ಮೂಡಿವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಜಿ ಆಗಿದ್ದ ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರ ಪ್ರಕಾರವಾಗಿ ಈಗಾಗಲೇ ಬಹುಮತವನ್ನ ಹೊಂದಿರುವಂತಹ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಮೊದಲು ಆಹ್ವಾನಿಸಬೇಕು. ಅತಿ ದೊಡ್ಡ ಪಕ್ಷವನ್ನ ಆಹ್ವಾನಿಸಿದ್ರೆ ಅದು ಸಂವಿಧಾನ ಬಾಹಿರ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮತ್ತೊಬ್ಬ ಮಾಜಿ ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯರ ಪ್ರಕಾರ ವಿಭಿನ್ನ ಅಭಿಪ್ರಾಯ ಕೂಡ ಮಂಡನೆಯಾಗಿದೆ. ಚುನಾವಣಾ ಪೂರ್ವ ಮೈತ್ರಿ ಹೊಂದಿದ ಪಕ್ಷವನ್ನ ರಾಜ್ಯಪಾಲರು ಆಹ್ವಾನಿಸಬಹುದು. ಬಹುಮತವನ್ನ ಸಾಬೀತುಪಡಿಸೋ ಹಾಗಿದ್ರೆ ಅತಿ ದೊಡ್ಡ ಪಕ್ಷವನ್ನು ಆಹ್ವಾನಿಸಬಹುದು. ಚುನಾವಣೆಯ ನಂತರ ಮೈತ್ರಿಕೂಟ ಪ್ರತ್ಯೇಕ ಪ್ರಣಾಳಿಕೆ ಹಾಗೂ ಅಭಿಪ್ರಾಯವನ್ನ ಭೇದ ಹೊಂದಿಡುತ್ತೆ. ಇಂತಹ ಸಂದರ್ಭಗಳಲ್ಲಿ ಸ್ಥಿರ ಸರ್ಕಾರವನ್ನ ರಚಿಸುವ ಸಾಧ್ಯತೆಯನ್ನ ಆಧರಿಸಿ ಆಹ್ವಾನಿಸಬಹುದಾಗಿದೆ. ರಾಜ್ಯಪಾಲರ ವಿವೇಚನಾ ಅಧಿಕಾರವನ್ನ ಪ್ರಶ್ನಿಸೋಕೆ ಸಾಧ್ಯವಿಲ್ಲ ಅಂತ ಕೂಡ ಅಭಿಪ್ರಾಯವನ್ನ ಪಡಲಾಗಿದೆ. ಹೀಗಾಗಿ ಇದೀಗ ಎಲ್ಲರ ಗಮನ ರಾಜ್ಯಪಾಲರ ನಡೆಯ ಮೇಲೆ ನಿಂತಿದೆ. ಟಿವಿ9 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಬರೋಬ್ಬರಿ 1 ಮಿಲಿಯನ್ ದಾಟಿದೆ. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಪ್ರೋಗ್ರಾಂಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.